ಇದು 2012ರಲ್ಲಿ ನಾವು ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಿರ್ಮಾಪಕ ಅಂಜಿ ನಾಗರಾಜ್ ಅವರು ತುಂಬ ಕಷ್ಟಪಟ್ಟು, ಒಬ್ಬ ಟೆಕ್ನಿಷಿಯನ್ ಅವರು. ನಾನು ಅವ್ರ ಜೊತೆ ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಅವರೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಈ ಸಿನಿಮಾಗೆ ಏನು ಬೇಕು, ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತು ಪ್ರಾಪರ್ಟೀಸ್ ಎಲ್ಲ ಫುಲ್ ಓವರಾಲ್ ಸಿನಿಮಾ. ಒಬ್ಬ ಟೆಕ್ನಿಷಿಯನ್ ಈ ಥರ ಸಿನಿಮಾ ಮಾಡೋದು ತುಂಬ ಅಪರೂಪ. ಸ್ವಲ್ಪ ನನ್ನ ಸಾಕೋದು ಒಂಥರ ಬಿಳಿ ಆನೆ ಸಾಕ್ದಂಗೆ ನಂಗೆ ಗೊತ್ತು. ಬಟ್ ಅದು ತಡ್ಕೊಂಡು ತುಂಬ ಖರ್ಚು ಮಾಡಿ ನಾ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟರು. ನಿಜವಾಗ್ಲೂ ಈ ಸಿನಿಮಾಗೆ ಎಲ್ಲ ಏನೇ ಹೇಳಿದ್ರು ಕೂಡ ರಾತ್ರಿಯಾಗಲೂ ಕಷ್ಟಪಟ್ಟಿರೋ ಒಬ್ಬ ನಾಯಕ ನಟ ಅಂತಂದ್ರೆ ನಿಜವೂ ಅಂಜಿ ನಾಗರಾಜ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನಮ್ಮ ಕಲಾವಿದರು ತೊಗೊಂಡ್ರೆ ದುನಿಯಾ ವಿಜಯವರಾಗಿರ್ಬೋದು, ಪ್ರಣೀತಾ ಅವರು, ಲೋಹಿತ್ ಅಶ್ವ ಅವರು, ಮತ್ತು ಬೇರೆ ಎಲ್ಲ ಲೋಕನಾಥ್ ಸರ್ ಅಂತೂ ನಂಗೆ ತುಂಬ ಪೆಟ್ಟು. ಸೊ ಅವ್ರಿಗೆ ಆ ಪಾತ್ರ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವ್ರಿಗೆ ಹೇಳಿದಾಗ ಅಣ್ಣಂಗೆ ಆ್ಯಕ್ಚುಲಿ ನಡೆಯೋಕ್ಕಾಗಲ್ಲ ಅವ್ರಿಗೆ ಅವಾಗ. ಆದರೂ ಸಹ ನಾನೇ ಮಾಡಿ ಮೇಲೆಲ್ಲ ಕರ್ಕೊಂಡೋಗಿ ಜೊತೆಯಲ್ಲಿ ಕೂಡಿಸಿ ಶಾರ್ಟ್ಸ್ ಎಲ್ಲ ಬರಬೇಕು ಅಂದಾಗ ಅಣ್ಣ ನಾನು ಹತ್ತಿನ ಕಣ ಬಾರ ಮರಿ ಅಂತೇಳಿ ಅವ್ರು ಹತ್ತಿ ಬಂದು ಕೆಲಸ ಮಾಡಿದ್ರು. ಪ್ರಣೀತ್ ಅವರು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಹೀರೋಯಿನ್ ಆಗಿ. ಸೊ ಬೇರೆ ಎಲ್ಲರೂ ಉಮಾಶ್ರೀ ಮೇಡಮ್ ಹತ್ರನೂ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದೆ. ಸೊ ಪ್ರತಿಯೊಬ್ಬರು ಕೂಡ ಕಲಾವಿದರುಗಳು, ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಸೊ ಈ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಈಗ ಅಂಜಿ ನಾಗರಾಜ್ ಅವರು ಇದನ್ನು ತಮಿಳಲ್ಲಿ ಮತ್ತು ತೆಲುಗು ಮತ್ತು ಮಲಯಾಳಿ ಎಲ್ಲ ಭಾಷೆನಲ್ಲೂ ಡಬ್ ಮಾಡಬೇಕು. ತುಂಬ ಆಫರ್ಸ್ ಬಂದಿದೆ ನನಗೆ, ತುಂಬ ಚೆನ್ನಾಗಿದೆ ಅಂತೇಳಿ. ನಾನು ಆಗಲೂ ಸಹ ಹೇಳಿದ್ದೆ, ನಿಮ್ಗೊಂದು ಒಳ್ಳೆ ಪಿಕ್ಚರ್ ಆಗುತ್ತಿದ್ದು, ನೀವು ಕಷ್ಟಪಡಿ, ಸಿನಿಮಾನ ಪ್ರೀತಿಸಿ, ಸಿನಿಮಾ ನಿಮ್ಮನ್ನು ಪ್ರೀತಿಸುತ್ತೆ ಅಂತ ಹೇಳಿದ್ದೆ. ಅದನ್ನು ಅವ್ರು ಫಾಲೋ ಮಾಡಿದ್ರು. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಅವತ್ತು ಅವರು ಒಂದು ಒಳ್ಳೆ ತೀರ್ಮಾನದಲ್ಲಿ ಆ ಸಿನಿಮಾನ ರಿಲೀಸ್ ಮಾಡಿ ಒಂದು ಒಳ್ಳೆ ಲಾಭ ಪಟ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದಕ್ಕೆ ನಾನು ಫಸ್ಟು ಸಂತೋಷ ಪಡ್ತೀನಿ. ಈಗಲೂ ಸಹ ಅವ್ರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಡಿಜಿಟಲಾಗೆಲ್ಲ ಮಾಡಿ, ಕಲರಿಂಗ್ ಮಾಡಿ, ತುಂಬ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ, ಎಲ್ಲ ಡಬ್ಬೆಲ್ಲ ಮಾಡಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು, ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನಗೆ ನನ್ನ ಪಿಕ್ಚರೇ ನಾನು ಲೆಕ್ಕ ಹಾಕಲ್ಲ ಎಷ್ಟು ಖರ್ಚಾಗುತ್ತೆ ಅಂತ. ಇವ್ರಿಗೆ ಹೆಂಗೆ ಕೇಳಿ, ಅವ್ರನ್ನ ಕೇಳಿ ಸರ್. ಅಣ್ಣ ಹಾಂ ಸರ್, ತುಂಬ ಖುಷಿ ಆಯಿತು ಸರ್ ನನಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪಿಕ್ಚರ್ ಬಂದಾಗ ನಾನೇ ಒಂದು 5-6 ಸಲ ನೋಡಿದ್ದೀನಿ. ಅಂದರೆ ನನಗೇನು ತುಂಬ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ ಡೈಲಾಗ್ಸು ಮತ್ತು ಸೀಕ್ವೆನ್ಸು ಮತ್ತು ಮೇಕಿಂಗ್ ತುಂಬ ಹೊಸತರಾಗಿದೆ ಆಗಿನ ಇದರಲ್ಲಿ. ಆ ಥರ ಅವಕಾಶ ಸಿಕ್ತು ಕೆಲಸ ಮಾಡೋದಕ್ಕೆ. ನನಗೆ ಅದು ತುಂಬ ಸಂತೋಷ ಆಯಿತು ಸರ್ ಈ ಪಿಕ್ಚರಲ್ಲಿ. ಆಮೇಲೆ ಅವರು ಅಷ್ಟೇ, ಕ್ಯಾಮ್ರಾಮ್ಯಾನ್ ಆಗಿ ನಾವು ಏನೇ ಕೇಳಿದ್ರು ಆ ಶಾರ್ಟ್ನ ಅವ್ರು ಅಷ್ಟು ಕಷ್ಟಪಟ್ಟು ರಿಸ್ಕ್ ತಗೊಡ್ತಿದ್ರು ಅವರು. ಸೊ ಅವ್ರ ಪಾರ್ಟ್ ಆಫ್ ವರ್ಕು ಈಸ್ ಎ ಗ್ರೇಟ್ ಜಾಬ್ ಸರ್. ಏನಿಲ್ಲ ಸರ್, ತುಂಬ ಅಷ್ಟೇನು ಕಮ್ಮಿ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸರ್. ಒಂದು ಚಿಕ್ಕದು ಒಂದು 10-15 ನಿಮಿಷ ಕಮ್ಮಿ ಆಗಿರ್ಬೋದು ಸರ್ ಅಷ್ಟೇ. ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಇದೆ ಸರ್. ಹಾಂ ಸರ್, ಇಲ್ಲ ಸರ್, ಚೇಂಜ್ ಮಾಡಿದ್ದಾರೆ ಸರ್. ಅದು ಆ್ಯಕ್ಚುಲಿ ಈಗ ಬಂದ್ಬಿಟ್ಟಿದೆ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಇದು ಆ ಭಾಷೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿದ್ದಾರೆ ಸರ್. ಹಾಂ ಸರ್. ಅದು ನಮ್ಮ ಕರ್ತವ್ಯ ಸರ್, ಆ್ಯಕ್ಚುಲಿ ಮಾಡಲೇಬೇಕು. ಟೆಕ್ನಾಲಜಿನ ಇಟ್ಕೊಂಡು ಮಾಡುವಂಥದಕ್ಕಿಂತ ಕತೆ ಇಟ್ಕೊಂಡು ಟೆಕ್ನಾಲಜಿನ ಸಪೋರ್ಟ್ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಆ ಒಂದು ಇದು ನಾನು 92-91 ಡೈರೆಕ್ಟರ್ ಆದಾಗಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಲಾಕಪ್ ಡೆತ್ ಅನ್ನೋದು ಆ ಪಿಕ್ಚರ್ನಲ್ಲಿ ಅವಾಗ ಅಷ್ಟು ಅವಕಾಶ ಸಿಕ್ತು. ಆಫ್ಟರ್ ದಟ್ ಎಲ್ಲ ಆದಮೇಲೆ ಬೇರೆ ಸಿನಿಮಾಗಳಿಗೆಲ್ಲ ಅದನ್ನು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಸೊ ಮೇಜರ್ ಕತೆ ಸರ್ ಅಷ್ಟೇ. ಕತೆ ಇಲ್ಲ ಅಂತಂದರೆ ಏನು ಟೆಕ್ನಾಲಜಿ ಇದ್ದರೂ ವರ್ಕೌಟ್ ಆಗಲ್ಲ ಸರ್. ಅದನ್ನು ಫಾಲೋ ಮಾಡ್ಕೊಂಡು ಹಾಂ ಸರ್. ಹಾಗಂತ ಏನಿಲ್ಲ ಸರ್, ಪಾಪ ಅವ್ರು ನಮ್ಮ ಜೊತೇಲಿ ಇಲ್ಲ ಇವತ್ತು. ನನ್ನ ಗುರುಗಳವರು, ನಾನು ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಭಾಷೆಗೆ ನಾನು ತುಂಬಾ ಅಭಿಮಾನಿ. ಅವ್ರಿಗೂ ಗೊತ್ತು ಆ್ಯಕ್ಚುಲಿ. ನಾನು ಅವರು ತುಂಬ ಸಣ್ಣ ಚಿಕ್ಕ ಜಗಳ ಎಲ್ಲ ಆಡಿದ್ದೀವಿ. ನಾನೇ ಹುಚ್ಚ ಅಂದ್ಕೊಂಡಿದ್ದೆ ಕಣೋ, ಇನ್ನೊಬ್ಬ ಹುಚ್ಚ ಇದ್ದಾನೆ ಅಂತ ನಿನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ಅಂದರು. ಆಮೇಲೆ ಜೊತೆಲೆಲ್ಲ ಯಾವಾಗಲೂ ಮುತ್ತಪ್ಪರೈ ಸರ್ ಮನೆಗೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ನಾನು ಅವ್ರಿಬ್ರು. ತುಂಬ ಸಲ ನಾನು ಅವ್ರಿಗೆ ರಾತ್ರಿ 3 ಗಂಟೆ ಜೊತೆಲಿದ್ದು ಅವ್ರ ಮನೆಗೆಲ್ಲ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಷ್ಟು ಇದು ಸರ್. ಬಟ್ ಕೆಲಸ ಅಂತ ಬಂದಾಗ ನಾನು ಯಾರನ್ನು, ನಮ್ಮ ತಂದೆನೂ ಸಹ ನಾನು ಆ್ಯಕ್ಚುಲಿ ಅವ್ರನ್ನ ಯಾವ ಜಾಗದಲ್ಲಿದ್ದರೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಅನ್ನೋ ಕೆಲಸ ಬಂದಾಗ ನಾನು ಹತ್ರ ತೊಗೊಳಕ್ಕೆ ಇಷ್ಟಪಡಲ್ಲ ಸರ್. ಕೆಲಸಕ್ಕೆ ಗೌರವ ಕೊಡ್ತೀನಿ. ಆ ಒಂದು ಇದರಲ್ಲಿ ಏನೋ ಸಣ್ಣ ಪುಟ್ಟ ಮಾತಾಗಿರ್ಬೋದು. ಬಟ್ ಇಟ್ ಈಸ್ ರಿಯಲಿ ಗ್ರೇಟ್.
ಅಂತ ಬರವಣಿಗೆ ಇರುವಂಥ ಬರಹಗಾರ ಅವರು ಮುಂದೆ ನಾವೊಬ್ಬರು ಅವರು ಅಭಿಮಾನಿ ಅಂತ ತಿಳ್ಕೊಳ್ಳೋಕ್ಕೆ ನಿಜವೂ ತುಂಬ ಸಂತೋಷ ಆಗುತ್ತೆ. ಅದೇನೋ ಒಂದು ಸಣ್ಣ ಇದು ಬಂದು ಒಂಥರ ತಿಳ್ಕೊಂಡೋಯ್ತು ಅಷ್ಟೇ ಸರ್. ಹಾಂ ಸರ್. ದರ್ಶನ್ ಕೈಲಿ ಮಾಡಿಸ್ತೀವಿ ಸರ್, ದರ್ಶನ್ ಮಾಡ್ತಾರೆ ಖಂಡಿತ ಸರ್. ಸಾರಿ, ಯಾವುದಕ್ಕೆ ಸರ್? ನಾ ಹೇಳಿದೆ ಸರ್ ಕರೀರಿ ಅಂತ ಹೇಳಿದೆ. ಇವ್ರು ಏನು ಮಾಡೋರೆ ಗೊತ್ತಿಲ್ಲ, ಅವರಿಬ್ಬರು ಏನು ಮಾತಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಬೇಡ ಬಿಡು ನೀನು ಅಂತ ಏನೋ ಹೇಳಿರ್ತಾರೇನೋ ಇವರು ಅಂಜಿ ನಾಗರಾಜ್ ಅವರು. ಏನು ವಿಜಿಗೆ ಹೇಳ್ದ ಬರೋಕ್ಕೆ, ಏನಂದ್ರು? ಕಾರಿಲ್ಲ ಅಂದ್ರ? ಮತ್ತೆ ನಂಗೆ ಗೊತ್ತಿಲ್ಲ ಸರ್, ದೇವ್ರನ್ನ ಹೇಳಿದ್ದೀನಿ. ಅವ್ರನ್ನ ಒಂದಿಬ್ಬರನ್ನ ಕಲಾವಿದರುಗಳನ್ನ ಕರ್ಸು, ನಾವು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಡೈಲಾಗ್ MS ರಮೇಶ್ ಅವ್ರನ್ನೂ ಕರ್ಸು ಅಂತ ಹೇಳಿದ್ದೆ ಸರ್ ನಾನು. ತುಂಬ ಒಳ್ಳೆ ಡೈಲಾಗ್ ಬರೆದಿದ್ದಾರೆ ಪಿಕ್ಚರಲ್ಲಿ, ಅವರು ಈಸ್ ಎ ಗ್ರೇಟ್. ಬಟ್ ಏನು ಅಂತ ನನಗೆ ಐಡಿಯಾ ಇಲ್ಲ ಸರ್ ಆ್ಯಕ್ಚುಲಿ. ಹಾಂ ಸರ್. ನಾವು ಕೆಲವು ಸಲ ನಾವೇ ಸಿನಿಮಾ ಮಾಡಿದವರೇ ಕೂಡ ಯಾವುದಾನ ಸಿನಿಮಾಗಳು ಓಡದೇ ಇರೋ ಟೈಮಲ್ಲಿ, ಚೆನ್ನಾಗಿ ಬರದೇ ಇರೋ ಟೈಮಲ್ಲಿ ಯಾವುದೋ ಒಂದು ನಮ್ದು ಹಳೆ ಸಿನಿಮಾನ ಹಾಕ್ಕೊಂಡು ನೋಡಿದಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸರ್ ಆ್ಯಕ್ಚುಲಿ. ಚೆನ್ನಾಗಿದೆಯಲ್ಲ, ಒಳ್ಳೆ ಕಥೆ ಅಲ್ಲ, ಆ ಟೈಮಲ್ಲಿ ಇವೆಲ್ಲ ಸಿಕ್ತಲ್ಲ ಅಂತೇಳಿ. ಆಮೇಲೆ ಕೆಲವು ಸಲ ರಿಲೀಸ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್, ಬಂದಿದೆ. ಥಿಯೇಟರ್ನಲ್ಲಿ ಕೂಡ ಒಂದು ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಆ ಒಂದು ವಿಷಯ ಇಟ್ಕೊಂಡು ಅಂಜಿ ನಾಗರಾಜ್ ಅವರು ಆ ತೀರ್ಮಾನ ತಗೊಂಡಿದ್ದಾರೆ. ನಾವು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ, ಅವ್ರು ನಿರ್ಮಾಣ ಮಾಡಿರೋ ಸಿನಿಮಾಗಳಲ್ಲಿ ಇದು ಒಂದು ಉತ್ತಮವಾದ ಚಿತ್ರ. ಈ ಚಿತ್ರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ಸಾರಿ. ಹಾಂ ಸರ್. ಈಗ ನಾನು ಮಾಡ್ತೀನಿ ಸರ್, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಇದೆ, ಫೀನಿಕ್ಸು, ಈಗ ಮೊನ್ನೆ ಮುಗೀತು ಅದೊಂದು. ಮತ್ತು ಇಲಾಖೆ ಅಂತ ಒಂದು, ಅದು ಈಗ ಶುರು ಆಗ್ತಿದೆ 15ನೇ ತಾರೀಕಿಂದ. ಈ ವರ್ಷ ಎಲ್ಲ ಒಂದು 3 ಸಿನಿಮಾ ಬರೋ ಥರ ಇದೆ. ಒಂದು ಹೊಸ ಪಿಕ್ಚರು ಈಗ ಮಾರ್ಚ್ 19ಕ್ಕೆ ಶುರು ಮಾಡ್ತೀನಿ ಸರ್. ನನ್ನ ಮಗನ ಸಿನಿಮಾ ನಾಗು. ಎಲ್ರಿ ನಮಸ್ಕಾರ. ಕಟ್ಟಿದೆ ಈ ಸಿನಿಮಾ ಭೀಮಾ ತೀರದಲ್ಲಿ 2012ರಲ್ಲಿ ರಿಲೀಸ್ ಆಗಿತ್ತು, ಏಪ್ರಿಲ್ 6ನೇ ತಾರೀಕು. ಈ 26ರಲ್ಲಿ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತದೆ. ಓಕೆ, ಈ ಸಿನಿಮಾಕ್ಕೆ ನಾನು ತುಂಬಾ ಇಷ್ಟಪಟ್ಟು ಮಾಡಿ ಸಿನಿಮಾ, ಆ ಟೈಮಲ್ಲಿ ತುಂಬ ಇಷ್ಟಪಟ್ಟು ಮಾಡಿ ಸಿನಿಮಾ, ತುಂಬ ಸಕ್ಸಸ್ಫುಲ್ ಆಗಿತ್ತು. ಆಮೇಲೆ ಕೆಲವೊಂದು ಇದರಲ್ಲಿ ಕರೆಕ್ಷನ್ ಇತ್ತು, ಸ್ವಲ್ಪ ನಾವು ಅನ್ಕೊಂಡು ಸ್ವಲ್ಪ ಲೆಂತ್ ಜಾಸ್ತಿ ಆಗೋದಂತೆಲ್ಲ ಮಾತಾಡಿದ್ವಿ. ಆ ಟೈಮಲ್ಲಿ ನಾವು ತೆಲುಗು ತಮಿಳು ಮಾಡೋಕೆ ಪ್ಲಾನ್ ಇತ್ತು, ಬಟ್ ಅವಾಗ ಇರಲಿಲ್ಲ ಈ ಪ್ಯಾನ್ ಇಂಡಿಯಾ ಇಂಡಿಯಾ ಇರಲಿಲ್ಲ, ಮಾಮೂಲಿ ಲೋಕಲ್ ಇಂಡಿಯಾ ಇತ್ತು. ಆಮೇಲೆ ಈ ಸಿನಿಮಾಗೆ ನಮಗೆ ಸ್ವಲ್ಪ ನಮ್ಮ 5 ಜನ, ನಮ್ಮ ಬೈರೇಗೌಡರು, ಧನಂಜಯ ಸಾರು, ನಮ್ಮ ವೆಂಕಟೇಶ್ ಸರ್ ಎಲ್ಲರೂ ಹೆಲ್ಪ್ ಮಾಡಿದ್ವಿ ಪಿಕ್ಚರ್ ಇದು ಮಾಡೋಕ್ಕೆ. ಇವಾಗ ವಾಸ್ತ ಮಾಡೋಕ್ಕೆ ಒಂದು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊಸ ಶೂಟ್ ಮಾಡಿ ರೆಡಿ ಮಾಡೋದು. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನನ್ನ ಏನಂದರೆ, ನಾನು ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ತುಂಬ ಪಿಕ್ಚರ್ ಇದು ನೆಗೆಟಿವ್ ಮಾಡಿದ್ವಿ, ಅಂದರೆ ರೀಲಿಂಗ್ ಮಾಡಿದ್ವಿ ಅವಾಗೆಲ್ಲ. ಸೊ ಈ ಸಿನಿಮಾ ಏನಂದರೆ, ನೀವು ಸಿನಿಮಾ ಹಾಲಲ್ಲಿ ನೋಡಿದರೆ ಒಂದು ಸಿನಿಮಾ ನೋಡೋಂಗಿರುತ್ತೆ. ಡಿಜಿಟಲ್ ಸಿನಿಮಾಕ್ಕೂ ಈ ಒಂದು ರೀಲ್ ಸಿನಿಮಾಕ್ಕೂ ಡಿಫ್ರೆನ್ಸ್ ಇರುತ್ತೆ. ಡೆಪ್ತ್ ಆಫ್ ಫೋಕಸ್ ಇರ್ಬೋದು, ಆಮೇಲೆ ಕಲರಿಂಗ್ ಯಾವುದೇ ಆಗಲಿ, ಒಂದು ಆರ್ಟಿಸ್ಟ್ನ ನಾವು ಕಲರಿಂಗ್ ಮಾಡೋದಾಗಲಿ, ಬ್ಯಾಕ್ಗ್ರೌಂಡ್ ಫೋಕಸ್ ಆಗಲಿ ಎಲ್ಲ, ಇದು ಈ ಡಿಜಿಟಲ್ ಏನಾಗುತ್ತೆ ಫ್ಲಾಟ್ ಆಗುತ್ತೆ. ಬಟ್ ರೀಲಲ್ಲಿ ತುಂಬ ಡೆಪ್ತ್ ಇರುತ್ತೆ. ಅಂದರೆ ಲೈಟಿಂಗ್ ಮಾಡೋದ್ರಿಂದ, ಶೂಟ್ ಮಾಡೋದ್ರಿಂದ ಚಾಲೆಂಜಿಂಗ್ ಇರುತ್ತೆ. ಅದು ಈಗಿಂದ ಡಿಜಿಟಲಲ್ಲಿ ಏನು ಚಾಲೆಂಜಿಂಗ್ ಇರಲ್ಲ, ಬಟ್ ಅವು ನೆಗೆಟಿವ್ ಮಾಡೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ಬಟ್ ಆ ಡೆಪ್ತು ನಮಗನ್ಸುತ್ತೆ ಇದು ನನ್ನ ಲಾಸ್ಟ್ ಪಿಕ್ಚರ್. ಯಾಕಂದರೆ ನಾನು ನೆಗೆಟಿವ್ ಲಾಸ್ಟ್ ಪಿಕ್ಚರ್ ಆಗಿದ್ದು ನನ್ನ ಇದರಲ್ಲಿ. ನಾನು ಕ್ಯಾಮ್ರಾಮನ್ ಒಂದು 50 ಪಿಕ್ಚರ್ ಮಾಡಿದ್ದೆ, ಸುಮಾರು ಪಿಕ್ಚರ್ ಇದು ನನ್ನ ಲಾಸ್ಟ್ ಪಿಕ್ಚರ್ ಆಗಿತ್ತು, ಇದು ನೆಗೆಟಿವ್. ಅವಾಗ ಈ ಪಿಕ್ಚರ್ ಎಂಡಲ್ಲಿ ಇನ್ನೇನು ಒಂದು 4-5 ಡೇಸ್ ಇದ್ದಾಗ ಡಿಜಿಟಲ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಅದನ್ನ ಕನ್ವರ್ಷನ್ ಮಾಡಿ ಈಗ ಡಿಜಿಟಲ್ ಮಾಡಿದೆ. ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ನೆಗೆಟಿವ್ ಕ್ವಾಲಿಟಿನೇ ಇರುತ್ತೆ. ನೆಗೆಟಿವ್ ಏನು ನಾವು ರೀಲ್ ನೋಡ್ತೀವಿ ಅವಾಗಲ್ಲ, ರೀಲ್ ಸಿನಿಮಾ ಆ ಕ್ವಾಲಿಟಿನೇ ಇರುತ್ತೆ. ಅದಂತೂ ಪಕ್ಕ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನೊಬ್ಬ ಈ ಸಿನಿಮಾ ಪ್ರೊಡ್ಯೂಸರ್ ಅಂತಲ್ಲ, ಈ ಸಿನಿಮಾ ವರ್ಕ್ ಮಾಡೋದ್ರಿಂದ, ಒಂದೊಂದು ಪ್ರೇಮನ ತೆಗೆದ್ರಿಂದ ಇವತ್ತು ಈ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದ್ರೆ ಇವತ್ತು ಮೇಕಿಂಗ್ ಮಾಡ್ದಂಗಿದೆ. ಓಂ ಪ್ರಕಾಶ್ ಅವರು
10 ವರ್ಷ ಹಿಂದ್ಗಡೆ 12 ವರ್ಷ ಹಿಂದ್ಗಡೆ ಮೇಕಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದೊಂದು ಫ್ರೇಮಿಂಗ್ ಒಂದು ಆಂಗಲ್ ಇವತ್ತು ಲೇಟೆಸ್ಟ್ ಮೇಕಿಂಗ್ ಮಾಡ್ತಾರೆ ಆ ಥರ ಇದೆ. ಅವಾಗ 10 ವರ್ಷ ಮುಂಚೆನೇ ಮಾಡಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವರ್ಕ್. ಸೊ ಅದನ್ನ ನೋಡ್ಬಿಟ್ಟು ನಾನು ಈ ಸಿನಿಮಾನ ಡಬ್ಬಿಂಗ್ ಮಾಡ್ಬೇಕಂತ ಆಸೆ ಪಟ್ಟು ಡಬ್ಬಿಂಗ್ ಮಾಡಿ ಈ ಪಿಕ್ಚರ್ ಕರೆಕ್ಷನ್ ಮಾಡಿ ಕನ್ನಡ ಮತ್ತು ತೆಲುಗು ತಮಿಳು 3 ಲ್ಯಾಂಗ್ವೇಜ್ ಮಾಡಿದ್ದೀವಿ. ಈ ತಿಂಗಳು 6ನೇ ತಾರೀಕು ರಿಲೀಸ್ ಮಾಡ್ತಾ ಪಿಕ್ಚರ್. ಸಿನಿಮಾ ಬಡ್ಜೆಟ್ ಆವಾಗ ಬಿಡಿ 5 ಕೋಟಿ 6 ಕೋಟಿ ಮಾಡಿದ್ವಿ. ಇವಾಗ ಈ ಸಿನಿಮಾ ನೋಡಿದ್ರೆ 50 ರಿಂದ 60 ಕೋಟಿ ತರ ಕಾಣುತ್ತೆ ಸ್ಕ್ರೀನ್ ಮೇಲೆ, ಅದಂತೂ ಪಕ್ಕ. 50-60 ಕೋಟಿ ಇದ್ರೆ ಈ ಸಿನಿಮಾ ಮಾಡಕ್ಕೆ ಆಗಲ್ಲ, ಇವತ್ತಾಗಲ್ಲ. 50 ಕೋಟಿ ಅಂತಿದ್ರು ಈ ಸಿನಿಮಾ ಮಾಡಕ್ ಸಾಧ್ಯನೇ ಇಲ್ಲ. ಆ ಒಂದು ಮೇಕಿಂಗ್ ಆಗ್ಬೋದು, ಆರ್ಸ್ ಇಟ್ಕೊಂಡು ಅದು 100% ಆಗಲ್ಲ. 50 ಕೋಟಿ ಕೊಟ್ಟರು ಈ ಕ್ವಾಲಿಟಿ ನನಗೆ ಕೊಡಕ್ಕಾಗಲ್ಲ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಲಿ ಕ್ಯಾಮ್ರಾಮನ್ ಹೇಳ್ತೇನೆ, ಅದಂತೂ ಪಕ್ಕ ಹೇಳ್ತೇನೆ. ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಿ, ಇದು ಸುಳ್ಳು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿದ ಗೊತ್ತಿದೆ. ಯಾಕೆ ಇವತ್ತು ನಂತ ದುಡ್ಡಿದನು ಈ ಡಿಜಿಟಲ್ ಅಲ್ಲಿ ಈ ಕ್ವಾಲಿಟಿ ಕೊಡಕ್ಕಾಗಲ್ಲ, ಅನ್ನೋದು ಪಕ್ಕ. ಆ ತರ ಕಾಣುತ್ತೆ ಸ್ಕ್ರೀನಲ್ಲಿ. 50-60 ಕೋಟಿ ಖರ್ಚು ಮಾಡಿರ್ತಾನೆ ಕಾಣುತ್ತೆ ಸಿನಿಮಾ. ಡಿಸ್ಕಷನ್ ಹಾಗೆ ಮಾಡ್ತೇವೆ. ನಮ್ಮ ವೆಂಕಟೇಶ್ ಅಂತ ನನ್ನ ಫ್ರೆಂಡ್ ಅದಾರೆ. ಒಂದು 100-150 ಥಿಯೇಟರ್ ಇರುತ್ತೆ ತೆಲುಗು ಕನ್ನಡ ಸೇರಿ. ಇಲ್ಲ, ಈಗ ಕನ್ನಡ ತೆಲುಗು ಮಾಡ್ತೀವಿ ಫಸ್ಟ್, ಆಮೇಲೆ ಒಂದು 2 ವೀಕ್ಸ್ ಆಮೇಲೆ ತಮಿಳು ಮಾಡ್ತೀವಿ. ಸೊ ತಮಿಳು ಸ್ಟಾರ್ಟ್ಅಪ್ ಮಾಡ್ಬೇಕಲ್ಲ, ಅದು ಕಷ್ಟ ಆಗುತ್ತೆ. ಇದು ತುಂಬಾ ಅರ್ಜೆಂಟ್ ಮಾಡಿದ್ದೆ. ಆಕ್ಚುಲಿ ಟೈಮ್ ಮಾಡ್ಬೇಕಾಯ್ತು. ವಿಜಯ್ ಸರ್ ಬರ್ತಾನಂದ್ರೆ ನಾನು ಅರ್ಜೆಂಟ್ ಮಾಡಿದ್ರಿಂದ ಅವ್ರು ಸ್ವಲ್ಪ ಕೆಲಸ ಇದ್ರು. ವಿಜಯ್ ಸರ್ ಬರಂತ ಹೇಳಿದೆ ನನಗೆ. ಪಾಪ 2 ಸಲ ಕರೆದಾಗ ನಾನು ಬರ್ತೀನಿ, ಎನಿ ಟೈಮ್ ಎಲ್ಲಿ ನಿಮ್ಗೆ ಸಪೋರ್ಟ್ ಮಾಡೋದು ಹೇಳಿದ್ರು. ರಿಲೀಸ್ ಟೈಮಲ್ಲಿ ಮೋಸ್ಟ್ಲಿ ಬರ್ಬೋದಾಗುತ್ತೆ, ಥಿಯೇಟರ್ ಬಂದು ವಿಸಿಟ್ ಮಾಡ್ಬೋದು. ಸೊ ನಾನು ತುಂಬ ಅರ್ಜೆಂಟ್ ಮಾಡಿದ್ರಿಂದ ಅವ್ರಿಗೆ ಆಗಲಿಲ್ಲ. ಪಾಪ ಹೇಳಿದ್ರು, ಇಷ್ಟು ಮಾಡಿದ್ರು ಅವರು. ನೀವಂತ ನಾನು ಹಿಂದ್ಗಡೆ ಇರ್ತೇನೆ ಯಾವಾಗಲೂ ನೀವು ಮಾಡಿ ಅಂತ ಹೇಳಿದ್ರು. ನಾನು ಬ್ಯಾಕ್ಗ್ರೌಂಡ್ ಯಾವಾಗಲೂ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಮಾಡಿ ಅಂತ ಹೇಳಿದ್ರು. ಅವ್ರದ್ದು ಮಾತಾಡೇ ಬಂದು ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೆ. ಆಕ್ಚುಲಿ ನಂದೇ ತಪ್ಪು. ಏನಕ್ಕಂದ್ರೆ ನಾನು ಹರಿಬರಿ ಮಾಡಿ ಅವ್ರಿಗೆ ಡೇಟ್ ತಗೋಕ್ಕಾಗಲಿಲ್ಲ. ಅವ್ರು ಸ್ವಲ್ಪ ಕೆಲಸ ಇದ್ರಲ್ಲ, ಅದನ್ನ ಮಾಡೋಕ್ಕಾಗಿಲ್ಲ. ನಮ್ಗೆ ಎಲ್ಲ ಥರ ಸಪೋರ್ಟ್ ಇದ್ದಾರೆ ವಿಜಯ್ ಸರ್. ಥ್ಯಾಂಕ್ ಯು ಸರ್. ನಾನು ಕೆಲಸ ಕಲ್ತೇನೆ ಸುಮಾರು. ಹುಚ್ಚಾಯಿಂದ ಹಿಡ್ಕೊಂಡು ಕಲಶಬೇಳೆ ಸುಮಾರು ಪಿಕ್ಚರ್ ಮಾಡಿದ್ದೀನಿ. ಇವರಿಂದ ತುಂಬಾ ಕೆಲಸ ಕಲ್ತೇನೆ. ಈ ಭೀಮಾತಿರದಲ್ಲಿ ಕೆಲಸ ಕಲ್ತೇನೆ ಓಂ ಪ್ರಕಾಶ್ರಿಂದ. ಈ ಸಿನಿಮಾ ನಾನು ಏನು ಹೇಳ್ತೇನೆ ಅಂದ್ರೆ, ಸುಮಾರು ಟೆಕ್ನಿಷಿಯನ್ ಈ ಪಿಕ್ಚರ್ ನೋಡ್ಬೇಕು. ಏನಕ್ಕಂತಂದ್ರೆ ಕೆಲಸ ಕಲ್ತ್ಕೋಬಹುದು. ಯಾಕಂದ್ರೆ ಯಾವ್ದೋ ಒಂದು ಕೆಲಸ ಮಾಡಿದ್ ನೋಡಿ ಕಲ್ತ್ಕೊಂಡು ನಾವು ಬಂದ್ರೆ ನಾವೆಲ್ಲ ನಾವೇನು ನಮ್ಮ ಊರಿಂದ ಬರೋಕೆ ಅಣಜಿಂದ ಬರೋಕೆ ಕೆಲಸ ಕಲ್ತಿರಲಿಲ್ಲ. ಇವಂತರ ನೋಡ್ಕೊಂಡು ಇವ್ರದ್ದು ಕೆಲಸ ಮಾಡೇ ಕಲ್ತಿದ್ದು. ಸೊ ಈ ಸಿನಿಮಾ ನೋಡಿದ್ರೆ ನಮ್ಮ ಕ್ಯಾಮ್ರಾಮನ್ ಡೈರೆಕ್ಟರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಂತೂ ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ, ತುಂಬಾ ಹೆಲ್ಪ್ ಆಗುತ್ತೆ. ಸೀನ್ ಓಪನ್ ಮಾಡೋದು ಹೆಂಗೆ, ಶಾರ್ಟ್ ಕಂಪೋಸ್ ಮಾಡೋದು ಹೆಂಗ್ ಲೈಟಿಂಗ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಇದಂತೂ ನಾನು ಈಗಿನ ಏನು ಜನರೇಷನ್ ಟೆಕ್ನಿಷಿಯನ್ ಅಲ್ಲ, ಓಂ ಪ್ರಕಾಶ್ ಅವ್ರ ವರ್ಕ್ 100% ನಿಮ್ಗೆ ಹೆಲ್ಪ್ ಆಗುತ್ತೆ ಈ ಸಿನಿಮಾ ನೋಡಿ. ಟೆಕ್ನಿಷಿಯನ್ ಮೇಜರ್, ಕ್ಯಾಮ್ರಾಮನ್ ಆಗ್ಬೋದು, ಎಡಿಟರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್, ಇದು ನೋಡಿದ್ರೆ ಹೆಲ್ಪ್ ಆಗುತ್ತೆ.